ಇನ್ನು ಬಹಳ ದೀರ್ಘವಾಗಿ ನಾನು ಮಾತಾಡ್ತಾ ಹೋಗೋದು. ಬಾನು ಮುಸ್ತಾಕ್ ಅವ್ರಿಗೆ ಒಂದು ವಿಚಾರ ಹೇಳಿ ಬಯಸ್ತೇನೆ. ಅಲ್ಲ ಬಂಧುಗಳೇ, ನಾನು ಮೊನ್ನೆ ಫಸ್ಟ್ ಸ್ಟೇಟ್ಮೆಂಟ್ ಕೊಟ್ಟೆ ಬಾನು ಮುಸ್ತಾಕ್ ಅವರಿಗೆ. ಇದು ಹಿಂದೂ ಸಂಪ್ರದಾಯಕ್ಕೆ ಪ್ರತೀಕವಾಗಿ ಪೂರಕವಾಗಿ ನಡೆಯುವಂತಹ ಒಂದು ಉತ್ಸವ. ಇದು ನವರಾತ್ರಿದು 9 ದಿನಗಳ ಆರಾಧನೆ ನಡೆಯುತ್ತೆ. ತಾಯಿ ಚಾಮುಂಡೇಶ್ವರಿಗೆ ವಿವಿಧ ಅಲಂಕಾರವನ್ನು ಮಾಡ್ತಾರೆ. 100% ಇದು ರಿಲಿಜಿಯಸ್. ಇದು ನೀವು ಬರ್ತಿರಲ್ಲ, ನೀವು ವಿಗ್ರಹಾರಾಧನೆ ನಂಬಿಕೆ ಇಲ್ಲ. ಅಲ್ಲಾಹುನ ಬಿಟ್ಟು ಯಾರು ದೇವರು ಅಂತ ನೀವು ನಂಬಲ್ಲ. ಹಾಗಿರ್ಬೇಕಾದ್ರೆ ಸಿದ್ದರಾಮಯ್ಯ ಕರೆದ್ರು, ನೀವೇನು ಬರ್ತೀರಿ ಮೇಡಮ್ ಅಂತ ಕೇಳಿದೆ. ಓ, ನೀವು ಮುಸ್ಲಿಮನ ಕಾರಣಕ್ಕೆ ವಿರೋಧಿಸಿ ಅಂತ ಹೇಳ್ತಾರೆ. ನಾವು ಮುಸ್ಲಿಮನ ಕಾರಣಕ್ಕೆ ಯಾರು ವಿರೋಧಿಸಿಲ್ಲ. ಇವತ್ತು ಕೆಳಗಡೆ ಅಬ್ದುಲ್ ಕಲಾಂ ಅವ್ರನ್ನ ಪ್ರೆಸಿಡೆಂಟ್ ಆಗಿ ರಾಷ್ಟ್ರಪತಿಯಾಗಿ ಮಾಡಿಸಿದೆ ಬಿಜೆಪಿ. ಬಿಸ್ಮಿಲ್ಲಾ ಖಾನ್ ಅವರಿಗೆ ಭಾರತ ರತ್ನ ಕೊಟ್ಟಿದ್ದು ಅಟಲ್ ಬಿಹಾರಿ ವಾಜಪೇಯಿ. ಜಾಕಿರ್ ಹುಸೇನ್ ಅವರಿಗೆ ಪದ್ಮಭೂಷಣ ಕೊಟ್ಟಿದ್ದು ಅಟಲ್ ಬಿಹಾರಿ ವಾಜಪೇಯಿ. ಇವತ್ತು ಶಿರಡಿ ಸಾಯಿಬಾಬಾಗೆ ಭಕ್ತಿಯಿಂದ ನಡ್ಕೊಳ್ಳೋದು ಸಂತ. ಇವತ್ತು ಸಂತ ಶಿಶುನಾಳ ಶರೀಫರಿಗೆ ಭಕ್ತಿಯಿಂದ ನಡ್ಕೊಳ್ಳೋದು ಇದೇ ಹಿಂದೂಗಳು. ನಾವು ಯಾವತ್ತು ಜಾತಿವಾದ ಮಾಡಿಲ್ಲ. ಆದ್ರೆ ಹೇಳ್ತಾರೆ, ಕನ್ನಡವನ್ನ ನೀವು ಭುವನೇಶ್ವರಿಯಾಗಿ ಮಾಡಿ ಆಕೆಗೆ ಅರಿಶಿನ ಕುಂಕುಮ ಹಾಕಿದ್ರಿ ಅಂತ ಹೇಳ್ತಾರೆ. ಈ ನೆಲ ಜಲದ ಸಂಸ್ಕೃತಿ ಅದು. ಅದಕ್ಕೋಸ್ಕರ ನಮ್ಮನ್ನು ಹೊರಗಡೆ ಇಟ್ಟಿದ್ವಿ ಅಂತ ಹೇಳ್ತಾರೆ. ಈ ಸಂಸ್ಕೃತಿ ಬಗ್ಗೆ ಇವತ್ತು ಎಷ್ಟು ತಾತ್ಸಾರ, ಎಷ್ಟು ನಿರ್ದಯ ಭಾವನೆ ಇದೆ ಅಂತ ಯೋಚನೆ ಮಾಡಿ. ಅವನ ಗಜ್ನಿ ಬಂದಿದ್ದ, ಗೋರಿ ಬಂದಿದ್ದ, ಅಕ್ಬರ್ ಬಂದಿದ್ದ, ಹುಮಾಯೂನ್ ಬಂದಿದ್ದ, ಬಾಬರ್ ಬಂದಿದ್ದ ಅಂತ ಹೇಳ್ಬೇಡಿ. ಬಾಬರ್ ಇಲ್ಲದೆ ಇರ್ಬೋದು, ಇವತ್ತು ಬಾನು ಮುಸ್ತಾಕ್ ಅವರಂತವ್ರು ನಮ್ಮ ಮಧ್ಯದಲ್ಲಿದ್ದಾರೆ. ಅದಕ್ಕೋಸ್ಕರವಾಗಿ ನಾನು ಎಚ್ಚರಿಕೆ ಕೊಡ್ಲಿಕ್ಕೆ ಬಂದಿದ್ದೀನಿ ಬಂಧುಗಳೇ. ಇವತ್ತಾದ್ರೂ ಹಿಂದೂಗಳು ಜಾತಿಯನ್ನು ಬಿಟ್ಟು ಗಣೇಶೋತ್ಸವದ ಈ ಸಂದರ್ಭದಲ್ಲಿ ಈ ದೇಶವನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಜಾತಿಯನ್ನು ಬಿಟ್ಟು ಹಿಂದೂಗಳು ಒಂದಾಗಿ ಬಾಳಿ ಅಂತ ಹೇಳಿ ನಾನು ನಿಮ್ಮನ್ನು ವಿನಮ್ರವಾಗಿ ಕೇಳಿಕೊಂಡು ಇದೆಲ್ಲ ಒಳ್ಳೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀನಿ.